ಇನ್ನು ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿತ್ತು ಅನ್ನೋ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಪ್ರಾಣಿಗಳ ಕೊಬ್ಬು ಬಳಸಿದ್ರೆ ಗಂಭೀರವಾಗಿ ಅದನ್ನ ತೆಗೆದುಕೊಳ್ಳಬೇಕು. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಕ್ಕೆ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಿರುಪತಿ ಲಡ್ಡು ಪ್ರಸಾದದ ಜೊತೆಗೆ ಒಂದು ಭಾವನಾತ್ಮಕವಾಗಿರೋ ಸಂಬಂಧ ತಿರುಪತಿ ದೇವಸ್ಥಾನಕ್ಕೆ ನಡ್ಕೊಳ್ಳೋರ ಭಕ್ತಾದಿಗಳ ಮನಸ್ಸಿನಲ್ಲಿದೆ. ಅದನ್ನು ನಾವು ಫುಡ್ ಅಂತ ತಗೊಳ್ಳಲ್ಲ, ಪ್ರಸಾದ ಅಂತ ತಗೊಳ್ತೀವಿ. ಭಾವನೆಗಳ ಜೊತೆಗೆ ಆಟ ಆಡೋದು ಭಾಳ ಗಂಭೀರವಾದ ವಿಷಯ. ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿರೋ ವಿಷಯದಲ್ಲಿ ಸತ್ಯ ಇದ್ದರೆ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇದು ನಮ್ಮ ಭಾವನೆಗಳ ಜೊತೆಗೆ ಆಟ ಆಡಿರೋದು. ನಮಗೆ ಅವ್ರ ಹೇಳಿಕೆ ನಾನು ಗಮನಿಸಿದೆ, ಅದರದ್ದು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಈ ಬಗ್ಗೆ ಒಂದು ಗಂಭೀರವಾಗಿ ನನಗೆ ನಾವು ಎಷ್ಟೋ ಸರಿ ಪ್ರಸಾದವನ್ನು ಹಂಚಿದ್ದೇವೆ, ಪ್ರಸಾದವನ್ನು ತಗೊಂಡಿದ್ದೀವಿ. ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಹಿಂದೆ ನಾವೇ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡ್ತಾಯಿದ್ವಿ ಇಲ್ಲಿಂದಲೇ ಪ್ರಸಾದಕ್ಕೆ. ಏನು ನಿಜವಾಗ್ಲೂ ಸತ್ಯನಾ? ಯಾರಿಗೆ ಕೊಟ್ಟಿದ್ದರು ಪ್ರಸಾದ ತಯಾರಿಕೆಗೆ? ಇದೆಲ್ಲ ಒಂದು ಭಕ್ತರ ಮನಸ್ಸಿನ ಸಂಶಯವನ್ನು ದೂರಗೊಳಿಸೋದಕ್ಕೆ ಸಮಗ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ.